ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ 8ನೆಯ ತರಗತಿಯ 4ನೇ ಸಪ್ಲಿಮೆಂಟರಿ ರೀಡಿಂಗ್ ದ ಫಸ್ಟ್ ವುಮನ್ ಇನ್ ಸ್ಪೇಸ್, ಅಂತರಿಕ್ಷದಲ್ಲಿ ಮೊದಲ ಮಹಿಳೆ ಎಂಬ ಒಂದು ಗದ್ಯಪಾಠವನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು 8, 9, 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಎಲ್ಲ ಪಾಠಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಅದರ ಪ್ರಶ್ನೆ ಉತ್ತರಗಳನ್ನು ಸಹಿತ ಇಲ್ಲಿ ವೀಕ್ಷಿಸಬಹುದಾಗಿದೆ. ಬನ್ನಿ ಸ್ನೇಹಿತರೆ, ಈಗ ದ ಫಸ್ಟ್ ವುಮನ್ ಇನ್ ಸ್ಪೇಸ್ ಕೊನೆಯ ಒಂದು ಸಪ್ಲಿಮೆಂಟರಿ ರೀಡಿಂಗ್, ಇದನ್ನು ನಾವು ಈಗ ನೋಡ್ತಾ ಸಾಗೋಣ. ದ ಫಸ್ಟ್ ವುಮನ್ ಇನ್ ಸ್ಪೇಸ್, ಅಂತರಿಕ್ಷದಲ್ಲಿ ಮೊದಲ ಮಹಿಳೆ. ಅ ಸಗಾ ಆಫ್ ಆ್ಯನ್ ಅಡ್ವೆಂಚರಸ್ ವುಮನ್, ಸಾಹಸಿ ಮಹಿಳೆಯ ಒಂದು ವೀರಕಥೆಯನ್ನು ಇವತ್ತು ನಾವು ಓದ್ತಾ ಇದ್ದೇವೆ. ಭೂಮಿಯಿಂದ ಅಂತರಿಕ್ಷದಲ್ಲಿ ಪ್ರಯಾಣ ಮಾಡಿರ್ತಕ್ಕಂತಹ ಸಾಹಸದ ಕಾರ್ಯದ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ನಮಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಅಂತಹ ಸಾಹಸ ಕಾರ್ಯವನ್ನು ಮಾಡಿರ್ತಕ್ಕಂತಹ ಮಹಿಳೆ ಬೇರೆ ಯಾರೂ ಅಲ್ಲ, ಅವರೇ ಇಲ್ಲಿ ವ್ಯಾಲೆಂಟಿನಾ ತೆರೆಸ್ಕೋವಾ ಅಂತಕ್ಕಂತಹ ರಷ್ಯಾ ದೇಶದ ಒಬ್ಬ ಹೆಣ್ಣು ಮಗಳು. ಬನ್ನಿ ಸ್ನೇಹಿತರೆ, ಈಗ ಮೊದಲನೇ ಪ್ಯಾರಾಗ್ರಾಫ್ನಿಂದ ಅಧ್ಯಯನ ಮಾಡ್ತಾ ಸಾಗೋಣ. ಜೂನ್ 16 ಅಂದರೆ ಜೂನ್ ತಿಂಗಳ 16ನೆಯ ತಾರೀಕು 1963, 1963 ಈಸ್ ಅ ಮೆಮೊರೇಬಲ್ ಡೇ. ಇದೊಂದು ಸ್ಮರಣೀಯವಾಗಿರ್ತಕ್ಕಂತಹ ದಿನ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ವ್ಯಾನ್ ದ ವರ್ಲ್ಡ್, ಯಾವಾಗ ಜಗತ್ತು ಶೇರ್ಡ್ ವಿತ್ ವ್ಯಾಲೆಂಟಿನಾ ತೆರೆಸ್ಕೋವಾ ಆಫ್ ಸೋವಿಯತ್ ಯೂನಿಯನ್ನ ವ್ಯಾಲೆಂಟಿನಾ ತೆರೆಸ್ಕೋವರ ಒಂದು ಸಾಧನೆಯನ್ನು ಇಲ್ಲಿ ಹಂಚಿಕೊಳ್ಳುತ್ತದೆ. ಅದು ಯಾವ ಒಂದು ಸಾಧನೆ ಅಂತಂದರೆ ದ ಎಕ್ಸೈಟ್ಮೆಂಟ್ ಆಫ್ ಫಸ್ಟ್ ವುಮನ್ ಟ್ರಾವೆಲಿಂಗ್ ಇನ್ ಸ್ಪೇಸ್, ಮೊದಲ ಮಹಿಳೆ ಬಾಹ್ಯಾಕಾಶಕ್ಕೆ ಪ್ರಯಾಣ ಮಾಡ್ತಿರ್ತಕ್ಕಂಥ ಮೊದಲ ಮಹಿಳೆಯ ಬಗ್ಗೆ ಇಡೀ ಜಗತ್ತೇ ಅವತ್ತು ಒಂದು ಉತ್ಕೃಷ್ಟವಂತ ವಿಚಾರವನ್ನು ಹಂಚಿಕೆ ಮಾಡಿಕೊಂಡಿತ್ತು. ಟ್ರಾವೆಲಿಂಗ್ ಸಕ್ಸಸ್ಫುಲಿ ಇನ್ ದ ಸ್ಪೇಸ್ ಶಿಪ್ ವೋಸ್ಟೋಕ್ 6 ಅರೌಂಡ್ ದ ಅರ್ತ್ ಆಟ್ 18,000 miles an hour. ವ್ಯಾಲೆಂಟಿನಾ won the credit of being the world's first space woman traveling successfully in the spaceship. ಇವಳು ಗಗನ ನೌಕೆ ವೋಸ್ಟೋಕ್ 6 ಎಂಬುದರಲ್ಲಿ ಪ್ರಯಾಣವನ್ನು ಅತ್ಯಂತ ಯಶಸ್ವಿಯಾಗಿ ಮುಗಿಸಿದರು ಅಂತ ಹೇಳ್ತಾ ಇದ್ದಾರೆ. ಟ್ರಾವೆಲಿಂಗ್ ಸಕ್ಸಸ್ಫುಲಿ ಇನ್ ದ ಸ್ಪೇಸ್ ಶಿಪ್ ವೋಸ್ಟೋಕ್ 6 ಅಂತಕ್ಕಂಥದ್ದು ರೌಂಡ್ ದ ಅರ್ತ್ ಆಟ್ 18,000 miles an hour, 1 ಗಂಟೆಗೆ 18,000 ಮೈಲಿಯವರೆಗೆ ಅದು ಏನು ಮಾಡ್ತಾ ಇತ್ತು, ವೇಗದಲ್ಲಿ ಚಲಿಸ್ತಾ ಇತ್ತು. ವ್ಯಾಲೆಂಟಿನಾ ಅಂತಕ್ಕಂಥವಳು ಇಲ್ಲಿ ಒಂದು ಗೌರವವನ್ನು ಸಂಪಾದನೆ ಮಾಡ್ತಾಳೆ, ಒಂದು ಗೌರವವನ್ನು ಸಾಧಿಸ್ತಾಳೆ. ದ ಕ್ರೆಡಿಟ್ ಆಫ್ ಬೀಯಿಂಗ್ ದ ವರ್ಲ್ಡ್ಸ್ ಫಸ್ಟ್ ವುಮೆನ್, ಜಗತ್ತಿನ ಮೊಟ್ಟ ಮೊದಲ ಮಹಿಳೆ. ಸ್ಪೇಸ್ ವುಮನ್ ಅಂದರೆ ಗಗನಕ್ಕೆ ಹಾರಿರತಕ್ಕಂತಹ ಅಥವಾ ಅಂತರಿಕ್ಷದಲ್ಲಿ ಪ್ರಯಾಣ ಮಾಡಿರ್ತಕ್ಕಂತಹ ಮೊದಲ ಮಹಿಳೆ ಎಂಬ ಗೌರವಕ್ಕೆ ಇವರು ಪಾತ್ರರಾಗುತ್ತಾರೆ. ಬನ್ನಿ ಸ್ನೇಹಿತರೆ, ಈಗ 2ನೆಯ ಒಂದು ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಮಿಸ್ಟ್ರಿಯಸ್ ಆರ್ ದ ವೇಸ್ ಆಫ್ ಡೆಸ್ಟಿನಿ, ಇಲ್ಲಿ ಅದೃಷ್ಟವನ್ನು ಬಲ್ಲವರು ಯಾರು ಮತ್ತು ಅದು ರಹಸ್ಯವಾಗಿರುತ್ತದೆ ಅಂತೇಳಿ. ಈ ಅದೃಷ್ಟ ಅಂತಕ್ಕಂಥದ್ದು ರಹಸ್ಯವಾಗಿರುತ್ತದೆ ಮತ್ತು ಅದನ್ನು ಬಲ್ಲವರು ತಿಳಿದವರು ಯಾರೂ ಇಲ್ಲ ಎಂಬ ಅರ್ಥವನ್ನು ಇದು ಮೊದಲನೆಯ ಒಂದು ಲೈನ್ ಈ ರೀತಿಯಾಗಿ ಅರ್ಥವನ್ನು ಕೊಡುತ್ತದೆ. ಲಿಟಲ್ ಡಿಡ್ ದ ವರ್ಲ್ಡ್ ಡ್ರೀಮ್ ಆಫ್ ಅ ವಿಲೇಜ್ ಗರ್ಲ್ ಆಫ್ ಹಂಬಲ್ ಬರ್ತ್ ಬಿಕಮಿಂಗ್ ದ ಫಸ್ಟ್ ವುಮನ್ ಕಾಸ್ಮೋನಟ್. ಇಲ್ಲಿ ಬಾಹ್ಯಾಕಾಶಕ್ಕೆ ಪ್ರಯಾಣ ಮಾಡಿರ್ತಕ್ಕಂತಹ ಒಂದು ಹಳ್ಳಿಯ ಹುಡುಗಿ, ಇದು ಜಗತ್ತಿನ ಒಂದು ಕನಸಾಗಿದ್ದಿತ್ತು ಅಂತ ಅನಿಸುತ್ತೆ. ಲಿಟಲ್ ಡಿಡ್ ದ ವರ್ಲ್ಡ್ ಡ್ರೀಮ್, ಅದು ಜಗತ್ತೇ ಈ ಕನಸನ್ನು ಕಾಣ್ತಾ ಇತ್ತು. ಆಫ್ ದ ವಿಲೇಜ್ ಗರ್ಲ್, ಒಂದು ಹಳ್ಳಿಯ ಹುಡುಗಿ. ಆಫ್ ಹಂಬಲ್ ಬರ್ತ್, ಬಹಳಷ್ಟು ನಮ್ರ ಅಥವಾ ಬಡವ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಒಂದು ಹುಡುಗಿ. ಬಿಕಮಿಂಗ್ ದ ಫಸ್ಟ್ ವುಮನ್ ಕಾಸ್ಮೋನಟ್, ಇವಳೇ ಮೊಟ್ಟ ಮೊದಲ ಬಾಹ್ಯಾಕಾಶಯಾನಿಯಾಗಿದ್ದಾಳೆ. ಬಟ್ ಆದರೆ ಇನ್ಸ್ಟನ್ಸಸ್ ಲೈಕ್ ದಿಸ್, ಇಂತಹ ಭಾಳಷ್ಟು ಉದಾಹರಣೆಗಳನ್ನು ನಾವು ಲೈಕ್ ದಿಸ್ ಆರ್ ನ್ಯೂಮೆರಸ್ ಇನ್ ದ ಪೇಜಸ್ ಆಫ್ ವರ್ಲ್ಡ್ ಹಿಸ್ಟ್ರಿ,
ಜಗತ್ತಿನ ಇತಿಹಾಸದಲ್ಲಿ ಇಂತಹ ಭಾಳಷ್ಟು ಉದಾಹರಣೆಗಳನ್ನು ನಿದರ್ಶನಗಳನ್ನು ನಾವು ನೋಡಬಹುದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವ್ಯಾಲೆಂಟೈನಾ ಅಂತಕ್ಕಂಥವಳು ಹೂ ಈಸ್ ನೌ ಆ್ಯನ್ ಇಂಟರ್ನ್ಯಾಷನಲ್ ಫಿಗರ್, ಈಗ ಯಾರು ಅಂತಾರಾಷ್ಟ್ರೀಯ ಪ್ರಖ್ಯಾತಿಯನ್ನು ಗಳಿಸಿರ್ತಕ್ಕಂತಹ ಒಬ್ಬ ಮಹಿಳೆಯಾಗಿದ್ದಾಳೆ ಅವಳು ವ್ಯಾಲೆಂಟೈನಾ ಅಂತಕ್ಕಂಥವಳು. ವಾಸ್ ಫ್ರಮ್ ಅಂಬಲ್ ಫ್ಯಾಮಿಲಿ, ಭಾಳಷ್ಟು ಬಡ ಕುಟುಂಬದಿಂದ ಮತ್ತು ನಮ್ರವಾಗಿರ್ತಕ್ಕಂಥ ಕುಟುಂಬದಿಂದ ಬಂದಿರತಕ್ಕಂಥವಳು. ಶಿ ವಾಸ್ ಬಾರ್ನ್ ಆನ್ March 6, 1937 ಆಟ್ ದ ವಿಲೇಜ್ ಆಫ್ ಮೆಲೆಸ್. ಇಲ್ಲಿ ಮೆಸಲ್ನಿಕೋವಾ ಅಂತಕ್ಕಂಥದ್ದು ಒಂದು ಹಳ್ಳಿಯ ಹೆಸರು. ಇಲ್ಲಿ ಶಿ ವಾಸ್ ಬಾರ್ನ್, ಅವಳು ಹುಟ್ಟಿರ್ತಕ್ಕಂಥದ್ದು March 6, 1937ರಲ್ಲಿ ಆಟ್ ದ ವಿಲೇಜ್, ಒಂದು ಹಳ್ಳಿ, ಆ ಹಳ್ಳಿಯ ಹೆಸರು ಮೆಸಲ್ನಿಕೋವಾ ಅಂತಕ್ಕಂಥ ಒಂದು ಹಳ್ಳಿಯ ಹೆಸರು ಅದು. ಹರ್ ಫಾದರ್ ವಾಸ್ ಅ ಟ್ರ್ಯಾಕ್ಟರ್ ಡ್ರೈವರ್, ಅವರ ತಂದೆ ಉದ್ಯೋಗದಿಂದ ಒಬ್ಬ ಟ್ರ್ಯಾಕ್ಟರ್ ಚಾಲಕರಾಗಿದ್ದು. ಹಿ ಡೈಡ್ ಆಟ್ ದ ಫ್ರಂಟ್ ಡ್ಯೂರಿಂಗ್ ವರ್ಲ್ಡ್ ವಾರ್ II, ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಅವರು ತೀರಿ ಹೋದರು. ವ್ಯಾಲೆಂಟೈನಾ ಮೋರ್ ಇಂಟಿಮೇಟ್ಲಿ ನೋನ್ ಆ್ಯಸ್ ವಲ್ಯ, ಇಲ್ಲಿ ವ್ಯಾಲೆಂಟೈನಾ ಅಂತಕ್ಕಂಥ ಈ ಹೆಣ್ಣು ಮಗಳನ್ನು ಬಹಳಷ್ಟು ಪ್ರೀತಿಯಿಂದ ಏನು ಮಾಡ್ತಾ ಇದ್ರು ಅಂತಂದರೆ ಇವಳನ್ನು ವಲ್ಯ ಎಂದು ಕರೆಯುತ್ತಿದ್ದರು. ನಿಮಗೆ ಗೊತ್ತಿರುವಂತೆ ನೀವು ಸಹಿತ ನಿಮ್ಮ ಸ್ನೇಹಿತರನ್ನು ಬೇರೆ ಬೇರೆ ಹೆಸರುಗಳಿಂದ ಕರಿತಾ ಇರ್ತೀರಿ ಅಂತಕ್ಕಂಥದ್ದು. ಸ್ನೇಹ ಇದ್ದರೆ ಸ್ನೇಹಿ, ಆ ರೀತಿಯಾಗಿ ನೀವು ಕರಿತಾ ಇರ್ತೀರಿ. ಸೊ ಹೀಗೆ ಇವಳನ್ನು ಇಲ್ಲಿ ವ್ಯಾಲೆಂಟೈನಾ ಅನ್ನುವಂಥ ಹೆಸರನ್ನು ವಲ್ಯ ಎಂದು ಇಲ್ಲಿ ಕರೆಯಲಾಗುತ್ತಿತ್ತು ಪ್ರೀತಿಯಿಂದ. ನೆಕ್ಸ್ಟ್, ದ ಫ್ಯಾಮಿಲಿ ವಾಸ್ ಪಾಸಿಂಗ್ ಥ್ರೂ ಮೆನಿ ಡಿಫಿಕಲ್ಟೀಸ್ ಆಫ್ ಪವರ್ಟಿ, ಇಲ್ಲಿ ಇವಳ ಕುಟುಂಬ ಬಹಳಷ್ಟು ಬಡತನದ ಸಮಸ್ಯೆಗಳಿಂದ ಅದು ಬಳಲ್ತಾ ಇತ್ತು ಅಂತ ಹೇಳ್ಬಿಟ್ಟು. ದೇರ್ ಫೋರ್, ಆದ್ದರಿಂದ ವಲ್ಯ ಕುಡ್ ನಾಟ್ ಹ್ಯಾವ್ ಥ್ರೂ ಮೆನಿ ಅ ಸ್ಮೂತ್ ಆ್ಯಂಡ್ ಕಂಟಿನ್ಯೂಸ್ ಸ್ಕೂಲಿಂಗ್, ಈ ಒಂದು ಬಡತನ ಕಾರಣದಿಂದಾಗಿ ವಲ್ಯಾಳಿಗೆ ಅಂದರೆ ವ್ಯಾಲೆಂಟೈನಾಳಿಗೆ ಏನಾಗ್ತಿರಲಿಲ್ಲ, ನಿರಂತರವಾಗಿ ಶಾಲೆಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇದ್ದಿರಲಿಲ್ಲ. ದೇರ್ ಫೋರ್ ವಲ್ಯ ಕುಡ್ ಹ್ಯಾವ್ ಅ ಸ್ಮೂತ್ ಆ್ಯಂಡ್ ಕಂಟಿನ್ಯೂಸ್ ಸ್ಕೂಲಿಂಗ್. ಇನ್ ಹರ್ 17th year, ತನ್ನ 17ನೆಯ ವರ್ಷದಲ್ಲಿ, ಶಿ ವೆಂಟ್ ಟು ವರ್ಕ್, ಅವಳು ಕೆಲಸಕ್ಕೆ ಹೋಗ್ತಾ ಇದ್ದಳು ತನ್ನ 17ನೆಯ ಒಂದು ವಯಸ್ಸಿನಲ್ಲಿ. ಆಟ್ ಅ ಟೈರ್ ಫ್ಯಾಕ್ಟ್ರಿ, ಎಲ್ಲಿಗೆ, ಒಂದು ಟೈರ್ ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಳು. ಆ್ಯಂಡ್ ದೆನ್ ಆಟ್ ಅ ಟೆಕ್ಸ್ಟೈಲ್ ಮಿಲ್, ತದನಂತರದಲ್ಲಿ ಅವಳು ಒಂದು ಬಟ್ಟೆಯ ಮಿಲ್ನಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಳು. ಟು ಹೆಲ್ಪ್ ಹರ್ ಮದರ್ ಮೇಂಟೈನ್ ದ ಫ್ಯಾಮಿಲಿ, ಈ ಕೆಲಸಕ್ಕೆ ಹೋಗುವುದರ ಮುಖಾಂತರವಾಗಿ ತನ್ನ ತಾಯಿಗೆ ಕುಟುಂಬ ನಡೆಸುವುದಕ್ಕೆ ಸಹಾಯವನ್ನು ಮಾಡ್ತಾ ಇದ್ದಳು. ಆಟ್ ದ ಸೇಮ್ ಟೈಮ್, ಅದೇ ಸಮಯದಲ್ಲಿ, ಸಿ ಅಟೆಂಡೆಡ್ ಸಮ್ ಕ್ಲಾಸಸ್ ಆಟ್ ಯಾರೋಸ್ಲೇವ್ ಅಂತಕ್ಕಂತಹ ಒಂದು ಸ್ಥಳದಲ್ಲಿರ್ತಕ್ಕಂತಹ ಕ್ಲಾಸ್ಗೆ ಅವಳು ಹಾಜರಾಗ್ತಾ ಇದ್ದಳು, ತರಗತಿಗಳಿಗೆ ಹಾಜರಾಗ್ತಾ ಇದ್ದಳು. ಇನ್ 1960ರಲ್ಲಿ ಶಿ ಗ್ರ್ಯಾಜುಯೇಟೆಡ್ ಇನ್ ದ ಟ್ರೇಡ್ ಸ್ಕೂಲ್, ಇವಳು ಟ್ರೇಡ್ ಸ್ಕೂಲ್ನಿಂದ ಪದವಿಯನ್ನು ಪಡೆದುಕೊಂಡಳು. ಬೈ ದಿಸ್ ಟೈಮ್, ಇದೇ ಸಮಯಕ್ಕೆ, ಶಿ ಹ್ಯಾಡ್ ಬಿನ್ ಟ್ರೈನ್ಡ್ ವೆಲ್ ಇನ್ ಪ್ಯಾರಾಚೂಟ್ ಜಂಪಿಂಗ್ ಆಟ್ ದ ಯಾರೋಸ್ಲೇವ್ ಏರೋ ಕ್ಲಬ್ ಅಂತಕ್ಕಂಥದ್ದು. ಇಲ್ಲಿ ಅದೇ ಸಮಯಕ್ಕೆ ಇವಳು ತರಬೇತಿಯನ್ನು ಹೊಂದಿದಳು. ಶಿ ಹ್ಯಾಡ್ ಬಿನ್ ಟ್ರೈನ್ಡ್ ವೆಲ್ ಇನ್ ಅ ಪ್ಯಾರಾಚೂಟ್ ಜಂಪಿಂಗ್, ಈ ಪ್ಯಾರಾಚೂಟ್ನಿಂದ ಧುಮುಕುವಂತಹ ಒಂದು ಟ್ರೈನಿಂಗ್ನಲ್ಲಿ ತರಬೇತಿಯನ್ನು ಪಡೆದಳು, ಸಾಕಷ್ಟು ತರಬೇತಿಯನ್ನು ಪಡ್ಕೊಂಡ್ಬಿಟ್ಟು ಅವಳು ಯಾರೋಸ್ಲೇವ್ ಏರೋ ಕ್ಲಬ್ ಅಂತಕ್ಕಂಥ ಒಂದು ಕ್ಲಬ್ಗೆ ಸೇರಿಕೊಂಡಳು. ಇವನ್ ದೆನ್, ನಂತರ ಶಿ ಡಿಡ್ ನಾಟ್ ಶೋ ಹರ್ ಸೆಲ್ಫ್ ಅಪ್, ಅವಳು ಎಂದಿಗೂ ಏನು ಮಾಡಲಿಲ್ಲ ಅಂತಂದರೆ ಅವಳು ಅಸಾಧಾರಣವಾಗಿರ್ತಕ್ಕಂಥ ಮಹಿಳೆ ಎನ್ನುವುದನ್ನು ಯಾರಿಗೂ ತೋರಿಸಲೇ ಇಲ್ಲ. ಶಿ ಡಿಡ್ ನಾಟ್ ಶೋ ಹರ್ ಸೆಲ್ಫ್ ಆಫ್ ಆ್ಯಸ್ ಆ್ಯನ್ ಎಕ್ಸ್ಟ್ರಾ ಆರ್ಡಿನರಿ ವುಮನ್, ಇಟ್ ವಾಸ್ ಓನ್ಲಿ ಹರ್ ಬೋಲ್ಡ್ನೆಸ್, ಇದು ಅವಳ ಒಂದು ಎದೆಗಾರಿಕೆ ಆ್ಯಂಡ್ ಅ ಡೇರಿಂಗ್, ಅವಳಲ್ಲಿರ್ತಕ್ಕಂಥ ಒಂದು ಧೈರ್ಯ. ಇನ್ ದ ಪ್ಯಾರಾಚೂಟ್ ಟ್ರೈನಿಂಗ್, ಅವಳು ಪಡ್ಕೊಂಡಿರ್ತಕ್ಕಂಥದ್ದು ಆ ಒಂದು ಪ್ಯಾರಾಚೂಟ್ ಟ್ರೈನಿಂಗ್ನಲ್ಲಿ. ದ್ಯಾಟ್ ಸ್ಟುಡ್ ಇನ್ ಹರ್ ಇನ್ ಅ ಗುಡ್ ಸ್ಟೀಡ್, ಇದು ಒಂದು ಒಳ್ಳೆಯ ಸ್ಥಾನದಲ್ಲಿ ಅವಳನ್ನು ನಿಲ್ಲಿಸಿತ್ತು. ವೆನ್ ಶಿ ವಾಸ್ ಸೆಲೆಕ್ಟೆಡ್ ಟು ಅಂಡರ್ಗೋ ಕಾಸ್ಮೋನಾಟ್ ಟ್ರೈನಿಂಗ್,
ಯಾವಾಗ ಅವಳು ಅಂಡರ್ಗ್ರೋ ಕಾಸ್ಮೋನಟ್ ಅಂತಕ್ಕಂತಹ ಒಂದು ತರಬೇತಿಗೆ ಆಯ್ಕೆಯಾದಳು. ಲೈಕ್ ಮೆನಿ ಯಂಗ್ಸ್ಟರ್ಸ್, ಅವಳಂತೆ ಇರ್ತಕ್ಕಂಥ ಇನ್ನುಳಿದ ತರುಣಿಯರು, ಶಿ ಆಲ್ಸೋ ವಾಸ್ ಡ್ರೀಮಿಂಗ್ ಆಫ್ ಸೇಲಿಂಗ್ ಆನ್ ಅ ಮ್ಯಾಜಿಕ್ ಕಾರ್ಪೆಟ್. ಇಲ್ಲಿ ಲೈಕ್ ಮೆನಿ ಯಂಗ್ಸ್ಟರ್ಸ್ ಅಂದರೆ ಉಳಿದ ತರುಣಿಯರಂತೆ, ಶಿ ಆಲ್ಸೋ ವಾಸ್ ಡ್ರೀಮಿಂಗ್ ಅವಳು ಕನಸನ್ನು ಕಾಣ್ತಾ ಇದ್ದಳು, ಆಫ್ ಸೇಲಿಂಗ್ ಆನ್ ಅಂತಂದರೆ ಮ್ಯಾಜಿಕ್ ಕಾರ್ಪೆಟ್ ಅಂದರೆ ಇಲ್ಲಿ ಏನು ತಿಳ್ಕೊಬೇಕು ನೀವು, ಆಕಾಶ ಅಂತ ತಿಳ್ಕೊಬೇಕು. ಈ ಆಕಾಶದಲ್ಲಿ ಗಗನದಲ್ಲಿ ಹಾರುವಂಥ ಒಂದು ಬಯಕೆಯನ್ನು ಅವಳು ಕನಸನ್ನು ಕಾಣ್ತಾ ಇದ್ದಳು ಅಂತಕ್ಕಂಥದ್ದು. ಯೂರಿ ಗ್ಯಾಗ್ರಿನ್ಸ್ ಫಸ್ಟ್ ಸ್ಪೇಸ್ ಫ್ಲೈಟ್ ಫೈರ್ಡ್ ಹರ್ ಇಮ್ಯಾಜಿನೇಷನ್. ಇಲ್ಲಿ ಯೂರಿ ಗ್ಯಾಗ್ರಿನ್ಸ್ ಅಂತಕ್ಕಂಥವರು ಒಬ್ಬ ಗಗನಯಾನಿಯಾಗಿದ್ದು, ಅವರ ಒಂದು ಫಸ್ಟ್ ಸ್ಪೇಸ್ ಫ್ಲೈಟ್, ಅವರು ಗಗನಯಾನ ಮಾಡಿರ್ತಕ್ಕಂಥದ್ದು ಇವಳಿಗೆ ಒಂದು ಸ್ಫೂರ್ತಿಯ ಒಂದು ಘಟನೆಯಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಶಿ ಸೀಕ್ರೆಟ್ಲಿ ಡಿಟರ್ಮೈಂಡ್, ತನ್ನಷ್ಟಕ್ಕೆ ರಹಸ್ಯವಾಗಿ ಅವಳು ದೃಢ ಸಂಕಲ್ಪವನ್ನು ಮಾಡಿದ್ದಳು, ಟು ಫ್ಲೈ ಲೈಕ್ ಹಿಮ್ ಅವನಂತೆ ಹಾರಬೇಕೆಂದು. ಶಿ ಅಪ್ಲೈಡ್ ಟು ದ ಸ್ಪೇಸ್, ಅವಳು ಏನು ಮಾಡ್ತಾಳೆ, ಸ್ಪೇಸ್ ಸ್ಕೂಲ್ಗೆ ಅಂತಂದರೆ ಈ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಹೇಳಿಕೊಡ್ತಕ್ಕಂತಹ ಶಾಲೆಗೆ ಅವಳು ಅರ್ಜಿಯನ್ನು ಸಲ್ಲಿಸ್ತಾಳೆ. ಆ್ಯಂಡ್ ವಾಸ್ ಅಡ್ಮಿಟೆಡ್, ಮತ್ತು ಅಲ್ಲಿ ಪ್ರವೇಶವನ್ನು ಪಡಿತಾಳೆ. ಆ್ಯಂಡ್ ದಿಸ್ ಪೌಡ್, ಇದೇನು ಮಾಡುತ್ತೆ ಅಂತಂದರೆ ಇವಳಿಗೆ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ದಾರಿಯನ್ನು ಮಾಡಿಕೊಡುತ್ತೆ ಒಂದು ಮಹಾನ್ ಯಾತ್ರೆಗೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಈಸ್ ಪೇವ್ ದ ವೇ ಫಾರ್ ಹರ್ ಗ್ರೇಟ್ ಎಕ್ಸ್ಪಿಡಿಷನ್. ಇಲ್ಲಿ ಪೇವ್ಡ್ ಅಂತಂದರೆ ಸುಸಜ್ಜಿತವಾಗಿರ್ತಕ್ಕಂಥದ್ದು, ವೇ ಫಾರ್ ಹರ್ ಗ್ರೇಟ್ ಎಕ್ಸ್ಪಿಡಿಷನ್ ಅಂತಂದರೆ ಒಂದು ಮಹಾನ್ ಯಾತ್ರೆಗೆ ಅದು ಒಂದು ಸುಸಜ್ಜಿತವಾಗಿರ್ತಕ್ಕಂಥ ದಾರಿಯನ್ನು ಮಾಡಿಕೊಡುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದುವರೆದು ನಾವು ಹೋಗೋಣ. 4th ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಸಾಗೋಣ ಈಗ. ವಿತ್ ಹರ್ ಕೀನ್ ಇಂಟ್ರೆಸ್ಟ್, ಅವಳಲ್ಲಿರ್ತಕ್ಕಂತಹ ಒಂದು ತೀವ್ರವಾಗಿರ್ತಕ್ಕಂತಹ ಆಸಕ್ತಿ, ಆ್ಯಂಡ್ ಪರ್ಸಿಸ್ಟೆಂಟ್ ಎಫರ್ಟ್ಸ್, ನಿರಂತರವಾಗಿರ್ತಕ್ಕಂತಹ ಪ್ರಯತ್ನಗಳು, ಶಿ ಸೂನ್ ಪ್ರೋಗ್ರೆಸ್ಡ್ ಅಹೆಡ್ ಆಫ್ ಆಲ್ ಹರ್ ಫೆಲೋ ಟ್ರೈನೀಸ್. ಇವಳು ತನ್ನ ಈ ಒಂದು ಶಕ್ತಿಯಿಂದ, ತೀವ್ರವಾಗಿರ್ತಕ್ಕಂಥ ಆಸಕ್ತಿ ಮತ್ತು ನಿರಂತರವಾಗಿರ್ತಕ್ಕಂತಹ ಪ್ರಯತ್ನಗಳಿಂದ ಬಹಳಷ್ಟು ಬೇಗನೆ ಇವಳು ತನ್ನ ಒಂದು ಕಾರ್ಯದಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾಳೆ ಮತ್ತು ಎಲ್ಲರಿಗಿಂತ ಅಹೆಡ್ ಮುಂದೆ ಇರ್ತಾಳೆ, ಆಫ್ ಹರ್ ಫೆಲೋ ಟ್ರೈನೀಸ್ ಅವಳ ಇನ್ನುಳಿದ ಟ್ರೈನಿಗಳಿಗಿಂತ ಅಂದರೆ ತರಬೇತಿ ಪಡೆದುಕೊಳ್ಳೋದಕ್ಕಿಂತ ಇವಳು ಮುಂದಿರುತ್ತಾಳೆ. ಹೂ ವಂಡರ್ಡ್ ಆಟ್ ಹರ್ ಎಬಿಲಿಟಿ, ಮತ್ತು ಅವಳ ಫೆಲೋ ಟ್ರೈನೀಸ್ ಅಂದರೆ ಅವಳೊಂದಿಗೆ ಯಾರು ಟ್ರೈನಿಂಗನ್ನು ಮಾಡ್ತಾಯಿದ್ರು, ಯಾರು ಟ್ರೈನಿಂಗನ್ನು ತೆಗೆದುಕೊಳ್ತಾ ಇದ್ರಲ್ಲ ಅವರು ಸಹಿತ ಆಶ್ಚರ್ಯಪಡುವಂತೆ ಇವಳ ಒಂದು ಸಾಮರ್ಥ್ಯ ಇತ್ತು. ದೇ ಆಫನ್ ಫೆಲ್ಟ್ ಇನವಸ್ ಆಫ್ ಹರ್. ಈ ಫೆಲೋ ಟ್ರೈನೀಸ್ ಏನು ಮಾಡ್ತಾಯಿದ್ರು ಅಂದರೆ ಇವಳ ಒಂದು ಪ್ರೋಗ್ರೆಸ್ಸನ್ನು ಕಂಡುಬಿಟ್ಟು, ಪ್ರಗತಿಯನ್ನು ಕಂಡುಬಿಟ್ಟು ಅವರು ಅಸೂಯೆಯನ್ನು ಪಡ್ತಾಯಿದ್ರು. ಶಿ ಲರ್ನ್ಟ್ ವಿತ್ ಅರ್ನೆಸ್ಟ್ನೆಸ್, ಇವಳು ಭಾಳಷ್ಟು ಶ್ರದ್ಧೆಯಿಂದ ಏನು ಮಾಡಿದ್ರು ಅಂದರೆ ಟ್ರೈನಿಂಗನ್ನು ಪಡ್ಕೊಂಡ್ಳು. ಆ್ಯಂಡ್ ಹಾರ್ಡ್ ವರ್ಕ್, ಜೊತೆಗೆ ಕಠಿಣ ಪರಿಶ್ರಮದಿಂದ ಸಹಿತ ಅವಳು ಏನು ಮಾಡ್ತಾಳೆ, ಈ ಒಂದು ಕಲಿಯುತ್ತಾಳೆ, ಈ ಟ್ರೈನಿಂಗನ್ನು ಮಾಡ್ಕೋತಾಳೆ. ಜೊತೆಗೆ ಆಲ್ ಅಬೌಟ್ ರಾಕೆಟ್ಸ್, ಅವಳು ರಾಕೆಟ್ ಬಗ್ಗೆ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳುತ್ತಾಳೆ. ಆಫ್ಟರ್ ಮಂತ್ಸ್ ಆಫ್ ರಿಗೋರಸ್ ಟ್ರೈನಿಂಗ್, ಅಂದರೆ ಕೆಲವು ತಿಂಗಳುಗಳ ಕಠಿಣವಾಗಿರ್ತಕ್ಕಂತಹ ತರಬೇತಿಯ ನಂತರ, ಶಿ ವಾಸ್ ಚೂಸನ್ ಅವಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು, ಟು ಫ್ಲೈ ಇನ್ ಟು ಔಟರ್ ಸ್ಪೇಸ್ ಅವಳನ್ನು ಬಾಹ್ಯಾಕಾಶಕ್ಕೆ ಹಾರಿಸಬೇಕೆಂಬ ಒಂದು ನಿರ್ಧಾರವನ್ನು ಅಥವಾ ಆಯ್ಕೆಯನ್ನು ಮಾಡಲಾಗಿತ್ತು. ಇಟ್ ವಾಸ್ ದ ಫುಲ್ಫಿಲ್ಮೆಂಟ್ ಆಫ್ ಹರ್ ಲಾಂಗ್ ಚೆರಿಶ್ಡ್ ಡ್ರೀಮ್, ಇದು ಅವಳು ಕಂಡುಕೊಂಡಿರ್ತಕ್ಕಂಥ ಅವಳು ಪೂರೈಸಬೇಕಾಗಿರ್ತಕ್ಕಂಥ ಒಂದು ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ಕನಸಾಗಿದ್ದಿತ್ತು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 5ನೇ ಪ್ಯಾರಾಗ್ರಾಫನ್ನು ನೋಡೋಣ ಸ್ನೇಹಿತರೆ. ಎವ್ರಿಥಿಂಗ್ ಆಫ್ಟರ್ ಹಿಸ್ ಮೈಟ್ ಹ್ಯಾವ್ ಹ್ಯಾಪನ್ಡ್ ಆ್ಯಸ್ ಇಫ್ ಇನ್ ಅ ಡ್ರೀಮ್. ಇಲ್ಲಿ ಮುಂದೆ ನಡೆದಿರ್ತಕ್ಕಂಥ ಎಲ್ಲ ಕಾರ್ಯಗಳು ಒಂದು ಕನಸಿನಲ್ಲಿ ನಡೆದಂತೆ ಅವಳು ನಡೆದು ಹೋದವು ಅಂತ ಹೇಳ್ತಾ ಇದ್ದಾಳೆ. ಎವ್ರಿಥಿಂಗ್ ಆಫ್ಟರ್ ಹಿಸ್ ಮೈಟ್ ಹ್ಯಾವ್ ಹ್ಯಾಪನ್ಡ್ ಆ್ಯಸ್ ಇಫ್ ಇನ್ ಅ ಡ್ರೀಮ್ ಅಂದರೆ ಮುಂದೆ ಏನೇನು ಕೆಲಸ ಮಾಡ್ಕೋಬೇಕಾಗಿತ್ತೋ ಆ ಎಲ್ಲ ಕೆಲಸಗಳು ಒಂದು ಕನಸಲ್ಲಿ ನಡೆದಂತೆ ನಡೆದು ಹೋಗಿಬಿಟ್ಟವು. ದೇ ವಾಸ್ ಫಿಕ್ಸ್ಡ್, ಆ ಕೆಲಸಗಳು ಯಾವುವು ಅಂತಂದರೆ ಇವು ನೋಡಿ, ಯಾವುದಂದರೆ ಅವಳು ಬಾಹ್ಯಾಕಾಶಕ್ಕೆ ಪ್ರಯಾಣ ಮಾಡ್ತಕ್ಕಂತಹ ದಿನವನ್ನು ಇಲ್ಲಿ ನಿರ್ಧಾರಗೊಳಿಸಲಾಯಿತು. ಎವ್ರಿ ಮಿನಿಟ್, ಪ್ರತಿಯೊಂದು ನಿಮಿಷ, ಆ್ಯಂಡ್ ಥಿಂಗ್ಸ್
ಎವ್ರಿ ಮಿನಿಟ್ ಥಿಂಗ್ಸ್ ವೆಂಟ್ ವಿತ್ ದ ಕ್ಲಾಕ್ ಲೈಕ್ ಅಕ್ಯುರಸಿ. ಇಲ್ಲಿ ಪ್ರತಿಯೊಂದು ಕೆಲಸವೂ ಸಹಿತ ಏನಾಗ್ತಾ ಇತ್ತು, ಭಾಳಷ್ಟು ಕರಾರುವಕ್ಕಾಗಿ ಅದು ಯೋಜನೆ ಪ್ರಕಾರವಾಗಿ ನಡೀತಾ ಹೋಗ್ತಾ ಇತ್ತು. ಆ್ಯಂಡ್ ಸಿಕ್ಸ್ತ್ ಒನ್ ನೋಡೋಣ. ಇಟ್ ವಾಸ್ ದ ಪ್ರೌಡೆಸ್ಟ್ ಮೂಮೆಂಟ್. ಅವಳು ಭೂಮಿಯಿಂದ ಆಕಾಶಕ್ಕೆ ಹಾರುವಂಥದ್ದು ಅಥವಾ ಗಗನ ನೌಕೆಯಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇಟ್ ವಾಸ್ ದ ಪ್ರೌಡೆಸ್ಟ್ ಮೂಮೆಂಟ್ ಆಫ್ ಹರ್ ಲೈಫ್. ಅವಳ ಜೀವನದ ಒಂದು ಅತ್ಯಂತ ಹೆಮ್ಮೆಯ ಕ್ಷಣವಾಗಿತ್ತು. ವೆನ್ ಶಿ ಟಾಕ್ಡ್ ಫ್ರಾಮ್ ಔಟರ್ ಸ್ಪೇಸ್. ಯಾವಾಗ ಅವಳು ಬಾಹ್ಯಾಕಾಶದಿಂದ ಭೂಮಿಯ ಮೇಲಿರ್ತಕ್ಕಂತಹ ಲಕ್ಷಾಂತರ ಜನರೊಂದಿಗೆ ಮಾತನಾಡಿದಳು. ಆವಾಗ ಆನ್ ದ ಅರ್ತ್ ಅಬೌಟ್ ದ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಅವಳಿಗಾಗಿರ್ತಕ್ಕಂತಹ ಒಂದು ಭಾಳಷ್ಟು ರೋಮಾಂಚಕಾರಿಯಾಗಿರ್ತಕ್ಕಂಥ ಅನುಭವವನ್ನು ಅವಳು ತನ್ನ ಲಕ್ಷಾಂತರ ಭೂಮಿಯಲ್ಲಿರ್ತಕ್ಕಂಥ ಜನರ ಬಗ್ಗೆ ಹಂಚಿಕೊಂಡಳು. ಕ್ರೌಡ್ಸ್ ಆಫ್ ಪೀಪಲ್ ಆಲ್ ಓವರ್ ದ ವರ್ಲ್ಡ್ ಸಿಂಪ್ಲಿ ಡ್ಯಾನ್ಸ್ಡ್. ಆ ಒಂದು ಜನಸಮೂಹ, ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಜನರು ಅವಳ ಒಂದು ಮಾತುಗಳನ್ನು, ಅವಳ ರೋಮಾಂಚನದ ಎಕ್ಸ್ಪೀರಿಯನ್ಸ್ಗಳನ್ನ ಕೇಳಿಬಿಟ್ಟು ಸುಮ್ಮನೆ ಅವರು ನೃತ್ಯವನ್ನು ಮಾಡ್ತಾಯಿದ್ರು. ಫಾರ್ ಜಾಯ್, ಅದು ಆನಂದಕ್ಕಾಗಿ. ವೆನ್ ದೇ ಹರ್ಡ್ ದ್ಯಾಟ್ ಮಿಸ್ಟ್ರೆಸ್ ವ್ಯಾಲೆಂಟೈನಾ ವಾಸ್ ಗೋಯಿಂಗ್ ಅರೌಂಡ್ ದ ಗ್ಲೋಬ್. ಯಾವಾಗ ಅವರು ಕೇಳಿದರು ಮಿಸ್ಟ್ರೆಸ್ ವ್ಯಾಲೆಂಟೈನಾ ಅಂತಕ್ಕಂಥ ಶ್ರೀಮತಿ ವ್ಯಾಲೆಂಟೈನಾ ಅಂತಕ್ಕಂಥವರು ಈ ಒಂದು ಗೋಳವನ್ನು ಸುತ್ತ ಹಾಕಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ. ಫೀಲಿಂಗ್ ಎಕ್ಸಲೆಂಟ್ ಆಟ್ ಆ್ಯನ್ ಅಲ್ಟಿಟ್ಯೂಡ್ ಆಫ್ 113 to 144 ಮೈಲ್ಸ್ ಫ್ರಾಮ್ ದ ಅರ್ತ್. ಅವಳು ಸುತ್ತಾಕ್ತಕ್ಕಂಥದ್ದು ಭೂಮಿಯಿಂದ ಸುಮಾರು 113ರಿಂದ 144 ಮೈಲ್ನ ದೂರದಲ್ಲಿ ಅವಳು ಭೂಮಿಯನ್ನು ಸುತ್ತಾಕ್ತಾ ಇದ್ದಳು. ಇನ್ನು 7ನೇ ಪ್ಯಾರಾಗ್ರಾಫನ್ನು ನೋಡೋಣ ಸ್ನೇಹಿತರೆ. ಫ್ರಾಮ್ ದೋಸ್ ಹೆವನ್ಲಿ ಹೈಟ್ಸ್, ಆ ಒಂದು ಅತ್ಯಂತ ಎತ್ತರವಾಗಿರ್ತಕ್ಕಂಥ ಎತ್ತರದಿಂದಲೂ, ಸಿ ಸಾ ದ ಕ್ಲೌಡ್ ಕವರ್ಡ್ ದ ಅರ್ತ್. ಭೂಮಿ ಅಲ್ಲಿಂದ ಹೇಗೆ ಕಾಣಿಸ್ತಾ ಇತ್ತು ಅವಳಿಗೆ ಅಂತಂದರೆ, ಭೂಮಿಯು ಈ ಒಂದು ಕ್ಲೌಡಿಂದ, ಮೋಡದಿಂದ ಆವೃತವಾಗಿರ್ತಕ್ಕಂಥ ಭೂಮಿಯನ್ನು ಅವಳು ಅಷ್ಟು ದೂರದಿಂದ ನೋಡ್ತಾ ಇದ್ದಳು. ಆ್ಯಂಡ್ ಅಟ್ ಟೈಮ್ಸ್ ಶಿ ಕುಡ್ ರೆಕಗ್ನೈಸ್ ದ ಲ್ಯಾಂಡ್ಸ್ಕೇಪ್ ಟು. ಅವಳು ಈ ಒಂದು ಭೂದೃಶ್ಯವನ್ನು ಸಹಿತ ಗುರುತಿಸ್ತಾ ಇದ್ದಳು ಆ ಒಂದು ಎತ್ತರದಿಂದ. ರಿವರ್ ಓಲ್ಗಾ ಲುಕ್ಡ್ ಬ್ಯೂಟಿಫುಲ್ ಫ್ರಾಮ್ ಔಟರ್ ಸ್ಪೇಸ್. ಬಾಹ್ಯಾಕಾಶದಿಂದ ಅಥವಾ ಅಂತರಿಕ್ಷದಿಂದ ಆ ಓಲ್ಗಾ ನದಿಯು ಬಹಳಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು ಅಂತ ಅವಳು ಹೇಳ್ತಾ ಇದ್ದಾಳೆ. ದೋ ಶಿ ಹ್ಯಾಡ್ ಸೀನ್ ಇಟ್ ಟು ಬಿ ಇವನ್ ಮೋರ್ ಬ್ಯೂಟಿಫುಲ್ ಆನ್ ದ ಅರ್ತ್. ಅದು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು ಅಂದರೆ, ಈ ಭೂಮಿ ಮೇಲೆ ನಾವು ನೋಡ್ತಕ್ಕಂಥ ಓಲ್ಗಾ ನದಿಗಿಂತ ಸುಂದರವಾಗಿ ಕಾಣಿಸ್ತಾ ಇತ್ತು ಅಂತ ಅವಳ ಮಾತುಗಳು ಹೇಳ್ತಾ ಇವೆ. ಶಿ ಫೆಲ್ಟ್ ಕ್ವೈಟ್ ನಾರ್ಮಲ್ ಈವನ್ ವೈಲ್ ಗೋಯಿಂಗ್ ಆಟ್ ದ ಅನ್ಇಮ್ಯಾಜಿನೇಬಲ್ ಸ್ಪೀಡ್. ಈಗ ಅವಳು ಭೂಮಿಯನ್ನು ಸುತ್ತ ಹಾಕ್ತಿರ್ಬೇಕಾದ್ರೆ ಅವಳು ಯಾವುದೇ ಥರನಾಗಿರ್ತಕ್ಕಂಥ ಹೆದರಿಕೆಯನ್ನಾಗಿರಲಿ ಅಥವಾ ಇನ್ಯಾವುದೇ ಥರ ಇರತಕ್ಕಂಥ ಭಾವನೆಗಳು ಅವಳಲ್ಲಿ ಇರಲಿಲ್ಲ. ಶಿ ಫೆಲ್ಟ್ ಕ್ವೈಟ್ ನಾರ್ಮಲ್ ಈವನ್ ವೈಲ್ ಗೋಯಿಂಗ್ ಆಟ್ ದ ಅನ್ಇಮ್ಯಾಜಿನೇಬಲ್ ಸ್ಪೀಡ್. ಅದು ಕಲ್ಪನಾತೀತವಾಗಿರ್ತಕ್ಕಂತಹ ಒಂದು ವೇಗದಲ್ಲಿ ರಾಕೆಟ್ ಹೋಗ್ತಾ ಇದ್ರೂ ಸಹಿತ, ಸ್ಪೇಸ್ ಕ್ರಾಫ್ಟ್ ಹೋಗ್ತಾ ಇದ್ರೂ ಸಹಿತ ಅವಳು ಮನೆಯಲ್ಲಿ ಯಾವ ರೀತಿಯಾಗಿ ಹಾಯಾಗಿರ್ತಾ ಇದ್ದಳು ಅದೇ ರೀತಿಯಾಗಿ ಆ ಒಂದು ಸ್ಪೇಸ್ ಫ್ಲೈಟಲ್ಲಿ ಸಹಿತ ಅವಳು ಹಾಯಾಗಿ ಇದ್ದಳು ಅಂತಕ್ಕಂಥದ್ದು. ಆ್ಯಸ್ ಯೂಸ್ವಲ್ ಶಿ ಫೆಲ್ಟ್ ಹಂಗ್ರಿ. ಅವಳಿಗೆ ಹಸಿವಾಯಿತು. ಶಿ ಏಟ್ ವೆಲ್. ಮತ್ತು ಸಾಕಷ್ಟು ಚೆನ್ನಾಗಿ ಅವಳು ಅಲ್ಲಿ ಆಹಾರವನ್ನು ಸೇವನೆ ಮಾಡಿದಳು. ಆ್ಯಂಡ್ ಸ್ಲೆಪ್ಟ್ ವೆಲ್. ಚೆನ್ನಾಗಿ ನಿದ್ರೆ ಮಾಡಿದಳು. ಶಿ ಇವನ್ ಸ್ಯಾಂಗ್ ಸಾಂಗ್ಸ್. ಮತ್ತು ಒಳ್ಳೆಯ ಹಾಡುಗಳನ್ನು ಸಹಿತ ಅವಳು ಅಲ್ಲಿ ಹಾಡಿದ್ದಳು ಅಂತಕ್ಕಂಥದ್ದು. ಇನ್ನು ವಲ್ಯಾ ರಿಮೇನ್ಡ್ ಇನ್ ದ ಸ್ಪೇಸ್ ಶಿಪ್ ಸ್ಪೀಡಿಂಗ್ ರೌಂಡ್ ದ ಅರ್ತ್ ಫಾರ್ 3 days. ವಲ್ಯಾ ರಿಮೇನ್ಡ್ ಇನ್ ದ ಸ್ಪೇಸ್ ಶಿಪ್. ಆ ವಲ್ಯಾ ಸ್ಪೇಸ್ ಶಿಪ್ಪಲ್ಲಿ ಅಂದರೆ ಆ ಒಂದು ಗಗನ ನೌಕೆಯಲ್ಲಿ ಉಳಿದಳು. ಸ್ಪೀಡಿಂಗ್ ರೌಂಡ್. ಅದು ವೇಗವಾಗಿ ಭೂಮಿಯನ್ನು ಸುತ್ತಾನೇ ಇತ್ತು. ಆ್ಯಂಡ್ ಫಾರ್ 3 days. ಎಷ್ಟು ದಿನಗಳವರೆಗೆ? 3 ದಿನವರೆಗೆ ಅದು ಸುತ್ತಾ ಇತ್ತು. ದಸ್, ಆದರೂ ಶಿ ಶೋಡ್ ಟು ದ ವರ್ಲ್ಡ್ ದ್ಯಾಟ್. ಇದರ ಮುಖಾಂತರವಾಗಿ ಅವಳು ಏನು ತೋರಿಸ್ತಾ ಇದ್ದಾಳೆ ಜಗತ್ತಿಗೆ ಇವತ್ತಿನ ದಿವಸ ಅಂತಂದರೆ, ಅ ವುಮನ್ ಹ್ಯಾಸ್ ಬೆಟರ್ ಸ್ಟೆಮಿನಾ ಆ್ಯಂಡ್ ಎಂಡ್ಯೂರೆನ್ಸ್ ದ್ಯಾನ್ ಅ ಮ್ಯಾನ್. ಒಬ್ಬ ಪುರುಷನಿಗಿಂತಲೂ ಒಬ್ಬ ಮಹಿಳೆ ಬಹಳಷ್ಟು ಶಕ್ತಿಯನ್ನು ಮತ್ತು ಸಹನ ಶಕ್ತಿಯನ್ನು ಸಹಿತ ಹೊಂದಿರುತ್ತಾಳೆ ಅಂತಕ್ಕಂಥ ವಿಚಾರವನ್ನು ಅವಳು ಜಗತ್ತಿಗೆ ಈ ಮುಖಾಂತರವಾಗಿ, ಈ ಕೆಲಸವನ್ನು ಮಾಡೋದ್ರ ಮುಖಾಂತರವಾಗಿ ತೋರಿಸ್ತಾ ಇದ್ದಾಳೆ. ಶಿ ವಾಸ್ ನಾಟ್ ಜಸ್ಟ್ ಹ್ಯಾವಿಂಗ್ ಅ ಜಾಯ್ ಫ್ಲೈಟ್ ಡ್ಯೂರಿಂಗ್ ದೋಸ್ 3 days. ಆ 3 ದಿನಗಳವರೆಗೆ ಅವಳು ಸಂತೋಷಕ್ಕಾಗಿ ಏನು ಮಾಡಿರಲಿಲ್ಲ, ಆ ಫ್ಲೈಟನ್ನು ಹತ್ತಿರಲಿಲ್ಲ. ಶಿ ಹ್ಯಾಡ್ ಅ ಲಾಟ್ ಟು ಡೂ. ಅಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದ್ದಿತ್ತು.
ಮೇಕಿಂಗ್ ಅಬ್ಸರ್ವೇಷನ್, ಅಲ್ಲಿ ವೀಕ್ಷಣೆ ಮಾಡಬೇಕಾಗಿದ್ದಿತ್ತು. ಜಾಟಿಂಗ್ ಡೌನ್ ನೋಟ್ಸ್ ಇನ್ ಹರ್ ಬುಕ್, ಅಲ್ಲಿ ಕಂಡುಕೊಂಡಿರ್ತಕ್ಕಂಥ ವಿಚಾರಗಳನ್ನು ಅವಳು ನೋಟ್ಸ್ ರೂಪದಲ್ಲಿ ಬರೆಯಬೇಕಾಗಿತ್ತು. ಆ್ಯಂಡ್ ಸೆಂಡಿಂಗ್ ನ್ಯೂಸ್ ಟು ದ ಅರ್ತ್, ಆ ವಿಷಯಗಳನ್ನು ಭೂಮಿಗೆ ಸಹಿತ ಅವಳು ಕಳಿಸಬೇಕಾಗಿತ್ತು. ವೈಲ್ ರಿಟರ್ನಿಂಗ್ ಟು ದ ಅರ್ತ್, ಯಾವಾಗ ಅವಳು ಭೂಮಿಗೆ ಹಿಂತಿರುಗಿ ಬರ್ತಾ ಇದ್ದಳು, ಶಿ ಸ್ಟರ್ಡ್ ದ ಶಿಪ್ ಹರ್ಸೆಲ್ಫ್ ವೆರಿ ವೆಲ್, ಆ ಒಂದು ಸ್ಪೇಸ್ ಶಿಪ್ಪನ್ನು ಭಾಳ ಚೆನ್ನಾಗಿ ಮುನ್ನಡೆಸ್ಕೊಂಡು ಬಂದಳು ಅಂತಕ್ಕಂಥದ್ದು. ಆ್ಯಂಡ್ ಲ್ಯಾಂಡೆಡ್ ಬೈ ಪ್ಯಾರಾಚ್ಯೂಟ್ ಇನ್ ಸೋವಿಯತ್ ಸೆಂಟ್ರಲ್ ಏಷ್ಯಾ, ಅವಳ ಒಂದು ಪ್ಯಾರಾಚೂಟ್ ಮುಖಾಂತರ ಇಳಿದು ಬಂದು ಆ ಒಂದು ಪ್ಯಾರಾಚೂಟ್ ಎಲ್ಲಿ ಲ್ಯಾಂಡ್ ಆಯಿತು ಅಂದರೆ ಅದು ಸೋವಿಯತ್ ಸೆಂಟ್ರಲ್ ಏಷ್ಯಾದಲ್ಲಿ ಲ್ಯಾಂಡ್ ಆಯಿತು ಅಂಥೇಳಿ. ಶಿ ಕೇಮ್ ಡೌನ್ ಕ್ವೈಟ್ ಸೇಫ್ಲಿ ಎಕ್ಸೆಪ್ಟ್ ಹರ್ಟಿಂಗ್ ಹರ್ ನೋಸ್ ಅ ಲಿಟಲ್ ವೈಲ್, ಅವಳು ಭಾಳಷ್ಟು ಸುರಕ್ಷಿತವಾಗಿ ಮರಳಿ ಭೂಮಿಗೆ ಬಂದಿದ್ದಳು. ಎಕ್ಸೆಪ್ಟ್ ಹರ್ಟಿಂಗ್ ಹರ್ ನೋಸ್, ಸ್ವಲ್ಪ ಅವಳ ಒಂದು ಮೂಗಿಗೆ ಗಾಯ ಆಗಿತ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಬಟ್ ಶಿ ಡಿಡ್ ನಾಟ್ ಕೇರ್ ಟು ಟೇಕ್ ನೋಟಿಸ್ ಆಫ್ ಇಟ್, ಅದರ ಬಗ್ಗೆ ಅವಳು ಗಮನ ಕೊಡದೆ ಏನು ಮಾಡ್ತಾ ಇದ್ರು, ಮುನ್ನುಗ್ತಾ ಇದ್ದಳು. ಆನ್ ಬೀಯಿಂಗ್ ಆಸ್ಕ್ಡ್ ಅಬೌಟ್ ಹರ್ ಫ್ಲೈಟ್, ಯಾವಾಗ ಅವಳು ಒಂದು ಫ್ಲೈಟ್ ಬಗ್ಗೆ, ಅವಳ ಒಂದು ಪ್ರಯಾಣದ ಬಗ್ಗೆ ಕೇಳಿದಾಗ, ಸಿ ಸೆಡ್, ಈಗ ಅವಳು ಹೇಳ್ತಾಳೆ, ಸ್ಮೈಲಿಂಗ್ಲಿ ಆ್ಯಂಡ್ ಬ್ರೈಟ್ಲಿ, ನಗ್ನಗ್ತಾ ಹೇಳ್ತಾಳೆ, ಯು ಪ್ರೊಬ್ಯಾಬ್ಲಿ ನೋ, ನಿಮಗೆ ಬಹುಶಃ ಗೊತ್ತಿರಬೇಕು, ದ ಸೇಯಿಂಗ್, ಒಂದು ಮಾತು ಗೊತ್ತಿರಬೇಕು, ಇಟ್ ಈಸ್ ವೆರಿ ನೈಸ್ ಟು ಬಿ ಅ ಗೆಸ್ಟ್, ಅದು ಒಬ್ಬ ಅತಿಥಿಯಾಗಿ ಬಹಳ ಒಳ್ಳೆಯದು, ಅಲ್ಲಿ ಹೋಗಿರೋದು ಅತಿಥಿಸುತ್ತೋದು ಒಳ್ಳೆಯದು. ಬಟ್ ಇಟ್ ಈಸ್ ಆಲ್ವೇಸ್ ಬೆಟರ್ ಅಟ್ ಹೋಮ್, ಮತ್ತು ಮನೆಯಲ್ಲಿರೋದು ಅದಕ್ಕಿಂತ ಉತ್ತಮ, ಗೆಸ್ಟ್ ಆಗಿ ಹೋಗೋದು ಅಷ್ಟೇ ಉತ್ತಮ ಅಂತ ಹೇಳ್ತಾ ಇದ್ದಾಳೆ. ಇಲ್ಲ ಗೆಸ್ಟ್ ಆಗದೆ ಇಲ್ಲದಿದ್ದರೆ ಮನೆಯಲ್ಲಿರೋದು ಉತ್ತಮ ಅಂತ ಅವಳು ಹೇಳ್ತಾ ಇದ್ದಾಳೆ. ವೆನ್ ಐ ಲ್ಯಾಂಡೆಡ್, ಯಾವಾಗ ಅವಳು ಭೂಮಿಗೆ ಇಳಿದಳು, ಐ ಫೆಲ್ಟ್ ಜಾಯ್ ಅಟ್ ಬೀಯಿಂಗ್ ಆಟ್ ಹೋಮ್ ಅಗೇನ್, ಮತ್ತು ನನಗೆ ಈ ರೀತಿ ಅನಿಸ್ತಾ ಇದೆ, ನಾನು ಮನೆಯಲ್ಲಿ ಇರ್ತಕ್ಕಂಥ ಅನುಭವ ಈಗ ನನಗೆ ಆಗ್ತಾ ಇದೆ ಅಂತಕ್ಕಂಥದ್ದು. ಶಿ ವಾಸ್ ವೆರಿ ಹ್ಯಾಪಿ ಓವರ್ ದ ಸಕ್ಸಸ್, ಈ ಒಂದು ಯಶಸ್ಸಿನಿಂದ ಭಾಳಷ್ಟು ಸಂತೋಷವನ್ನು ಅವಳು ಮತ್ತು ಒಂದು ಎಕ್ಸ್ಪಿರಿಮೆಂಟನ್ನು ಅವಳು ಪ್ರಯೋಗವನ್ನು ಸಹಿತ ಮಾಡಿದಳು. ಇಟ್ ವಾಸ್ ಟು ಟೆಸ್ಟ್ ಆನ್ ದ ಒನ್ ಹ್ಯಾಂಡ್, ಇದು ಒಂದು ರೀತಿಯಾಗಿರ್ತಕ್ಕಂಥ ಪರೀಕ್ಷೆ ಆಗಿದ್ದರೆ, ವೆದರ್ ವುಮನ್ ಕುಡ್ ಆಲ್ಸೋ ಸ್ಟ್ಯಾಂಡ್ ದ ರಿಗೋರಸ್ ಆ್ಯಂಡ್ ಸ್ಟ್ರೇನ್ಸ್ ಆಫ್ ರಾಕೆಟ್ ಫ್ಲೈಟ್, ಇನ್ನೊಂದು ಬದಿಯಲ್ಲಿ ವಿಚಾರ ಮಾಡಿದಾಗ ಒಂದು ಹೆಣ್ಣು ಮಗಳು ಸಹಿತ ಏನು ಮಾಡ್ತಾಳೆ ಅಂದರೆ, ಒಬ್ಬ ಪುರುಷನ ಹಾಗೆ ಅತ್ಯಂತ ಕಠಿಣವಾಗಿರ್ತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಸಹಿತ ರಾಕೆಟ್ನಲ್ಲಿ ಅವಳು ಪ್ರಯಾಣ ಮಾಡಬಲ್ಲಳು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ನಾವು ತಿಳ್ಕೋಬಹುದಾಗಿದೆ. ಆ್ಯಂಡ್ ಆನ್ ಅದರ್, ಇನ್ನೊಂದು ವಿಚಾರವಂದರೆ ದ ವೇಟ್ಲೆಸ್ನೆಸ್, ಅಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ವೇಟ್ಲೆಸ್ನೆಸ್, ಹಗುರವಾಗುವಿಕೆ ಅಂತಕ್ಕಂಥದ್ದು ಇರುತ್ತೆ. ಇನ್ನು ವ್ಯಾಲೆಂಟಿನಾ ವಾಸ್ ನಾಟ್ ಜಸ್ಟ್ ಸ್ಟ್ರಾಂಗ್ ಆ್ಯಂಡ್ ಫಿಟ್, ಈ ವ್ಯಾಲೆಂಟಿನಾ ಅಂತಕ್ಕಂಥವಳು ಭಾಳಷ್ಟು ಬಲಿಷ್ಠ ಆಗಿದ್ದಳು ಮತ್ತು ಕೆಲಸಕ್ಕೆ ಅರ್ಹಳಾಗಿರ್ತಕ್ಕಂಥವಳು ಅಷ್ಟೇ ಅಲ್ಲದೆ, ಬಟ್ ಹ್ಯಾಡ್ ಆಲ್ ದ ಸಾಫ್ಟ್ ಆ್ಯಂಡ್ ನೈಸ್ ಕ್ವಾಲಿಟೀಸ್ ಆಫ್ ದ ವುಮನ್ ಅಂತ ಹೇಳ್ತಾ ಇದ್ದಾರೆ. ಒಂದು ಹೆಣ್ಣು ಮಕ್ಕಳಲ್ಲಿರ್ತಕ್ಕಂತಹ ಭಾಳಷ್ಟು ಸೂಕ್ಷ್ಮವಾಗಿರ್ತಕ್ಕಂತಹ ಮತ್ತು ಭಾಳಷ್ಟು ಮೃದುವಾಗಿರ್ತಕ್ಕಂಥ ಒಳ್ಳೆಯ ಗುಣಗಳು ಸಹಿತ ಅವಳಲ್ಲಿ ಇದ್ವು ಅಂಥೇಳಿ. ಶಿ ವಾಸ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್, ಅವಳಿಗೆ ಭಾಳಷ್ಟು ಈ ಒಂದು ಸಂಗೀತದಲ್ಲಿ ಆಸಕ್ತಿ ಇದ್ದಿತ್ತು. ಆ್ಯಂಡ್ ಲಿಟ್ರೇಚರ್, ಸಾಹಿತ್ಯದಲ್ಲಿಯೂ ಸಹಿತ. ಶಿ ಲವ್ಡ್ ರೀಡಿಂಗ್, ಅವಳು ಭಾಳಷ್ಟು ಈ ಒಂದು ಓದುವುದನ್ನು ಇಷ್ಟಪಡ್ತಾ ಇದ್ದಳು. ಮೋರ್ ದೆನ್ ಎನಿಥಿಂಗ್ ಎಲ್ಸ್, ಇದಕ್ಕಿಂತ ಹೆಚ್ಚಿನದಾಗಿ ಶಿ ಲವ್ಡ್ ಅ ಹ್ಯಾಪಿ ಆ್ಯಂಡ್ ಕ್ವೈಟ್ ಹೋಮ್ ಲೈಫ್, ಅವಳಿಗೆ ಒಂದು ಮನೆಯ ಜೀವನ ಅಂದರೆ ತುಂಬ ಇಷ್ಟಕರವಾಗಿರ್ತಕ್ಕಂಥದ್ದು ಅಂಥೇಳಿ. ವ್ಯಾಲೆಂಟಿನಾ ಸ್ಪೇಸ್ ಫ್ಲೈಟ್ ವಿಲ್ ಬಿ ರೆಕಾರ್ಡೆಡ್ ಇನ್ ದ ಹಿಸ್ಟ್ರಿ ಆಫ್ ಸಿವಿಲೈಜೇಷನ್, ಈ ನಾಗರಿಕತೆಯ ಇತಿಹಾಸದಲ್ಲಿ ಈ ಅವಳ ಒಂದು ವ್ಯಾಲೆಂಟಿನಾ ತೆರಸ್ಕೋನ ಒಂದು ಸ್ಪೇಸ್ ಫ್ಲೈಟ್, ಗಗನಯಾತ್ರೆ ಅಂತಕ್ಕಂಥದ್ದಿದೆ, ಇದು ದಾಖಲಾಗಿದೆ. ಆ್ಯಸ್ ಒನ್ ಮೋರ್ ಟ್ರಿಯಂಪ್ ಅಂತಂದರೆ ಇನ್ನೊಂದು ವಿಜಯ ಆಫ್ ದ ಹ್ಯೂಮನ್ ಸ್ಪಿರಿಟ್, ಮಾನವನ ಒಂದು ಸ್ಫೂರ್ತಿಗೆ ಇದೊಂದು ವಿಜಯ ದಕ್ಕಿದಂತಾಗಿದೆ. ಹರ್ ಪ್ರೈಡ್ ಈಸ್ ಅ ಪ್ರೈಡ್ ಆಫ್ ಆಲ್ ಮ್ಯಾನ್ಕೈಂಡ್, ಅವಳ ಹೆಮ್ಮೆಯೇ ಇವತ್ತು ಮನುಕುಲದ ಹೆಮ್ಮೆ ಎನ್ನುವುದರ ಮುಖಾಂತರವಾಗಿ ಈ ಒಂದು ವಿಷಯವನ್ನು ಸಂಪಾದಿಸಲಾಗಿದೆ. ಎಡಿಟೆಡ್ ಬೈ ಪ್ರೊಫೆಸರ್ ಕೆ.ಬಿ. ಪ್ರಭುಪ್ರಸಾದ್ ಅವರು ಇದನ್ನು ಸಂಗ್ರಹಣೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ಅವರಿಗೂ ಸಹಿತ ಧನ್ಯವಾದಗಳು ಸ್ನೇಹಿತರೆ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.